ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇದು ಬುಧವಾರದ ಬ್ಲಾಗು. ಬುಧವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 6:30 ಆಗಿತ್ತು ಎದ್ದೊಳೋದು. ಎದ್ದು ಒಂದು ರೌಂಡ್ ಆಚೆ ಎಲ್ಲ ನೋಡ್ಕೊಂಡು ಹೋಗಿ ಅವಳಿಗೆ ಇಡ್ಲಿ ಗಾಡ್ಸ್ ಮಡಗಿದ್ದೆ. ಇಂದೊಂದು ದಿನ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ ಇವತ್ತು. ಇಡ್ಲಿ ಹಿಟ್ಟು ಚೆನ್ನಾಗಿ ಉಕ್ಕಿ ಬಂದಿತ್ತು, ಅದನ್ನು ಸೈಡ್ಗೆ ಎತ್ತಿಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಈಗ ಸಾಂಬಾರು ಮಾಡೋಣ ಇಡ್ಲಿ ಜೊತೆಗೆ ಅಂದ್ಬಿಟ್ಟು ಇವತ್ತು ಏನೋ ಒಂಥರ ಸ್ಪೆಷಲಾಗಿ ಚಿತ್ಕವರೆ, ಕಡಲೆಕಾಳು, ಬಟಾಣಿ, ಆಲೂಗೆಡ್ಡೆ ಎಲ್ಲ ಹಾಕಿ ಮಸಾಲೆ ಸಾಂಬಾರು ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತಟ್ಟೆ ಇಡ್ಲಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಚಿತ್ಕವರೆ, ಕಡಲೆಕಾಳು, ಬಟಾಣಿ ಸಾಂಬಾರು ಅಂತ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾರಿಗೆ ಈ ತಟ್ಟೆ ಇಡ್ಲಿ ಮತ್ತು ಚಿತ್ಕವರೆ ಸಾಂಬಾರು ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ. ಸೀಸನ್ ಮುಗ್ದೋಗೋದ್ರೊಳಗೆ ಮಾಡ್ಕೊಳ್ಳೋಣ ಅಂತ ಇವತ್ತು ನಾನು ಟ್ರೈ ಮಾಡಿದ್ದೆ ಬುಧವಾರ. ನಾರ್ಮಲ್ ನಾನು ಯಾವಾಗಲೂ ಮಟನ್ ಸಾಂಬಾರು ಮಸಾಲೆನೇ ಹಾಕೋದು, ಮಸಾಲೆ ಸಾಂಬಾರಿಗೆಲ್ಲ. ಇದಕ್ಕೂ ಅದೇ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಸ್ವಲ್ಪ ಕಾಳು ಬೇಯಿಸ್ಕೊಂಡಿದ್ದೆ, ಕಡಲೆಕಾಳು ಬೇಗ ಬೇಯಲ್ಲ ಅಂತ ಅಂದ್ಬಿಟ್ಟು, ಇಲ್ಲ ಕುಕ್ಕರ್ಗೆ ಹಾಕಿದ್ರೆ ಅವರೇ ಕಾಳೆಲ್ಲ ಕಲಸೋಗುತ್ತೆ ಅಂತ ಅಂದ್ಬಿಟ್ಟು ಇದನ್ನೇ ಬಟಾಣಿ ಕಡಲೆಕಾಳೆ ಒಂದು ವಿಷಲ್ ಹೊಡ್ಸ್ಕೊಂಡಿದ್ದೆ. ಪ್ರತಿ ಸತಿ ನಾನು ಮಾಡಬೇಕಾದ್ರೆ ಒಟ್ಟಿಗೆನೇ ಹಾಕ್ಬಿಡ್ತಾಯಿದ್ದೆ ಕೂಗೋಕ್ಕೆ. ಆವಾಗ ಯಾಕೋ ಬೆಂದೋಗಿದೆ ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಈ ಸತಿ ಈ ಥರ ಟ್ರೈ ಮಾಡೋಣ ಅಂತ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು ಸಾಂಬಾರು. ಡೈಲಿ ಏನು ನಾಷ್ಟ ಮಾಡೋದು ಅನ್ನೋದೇ ಯೋಚನೆ ಇರುತ್ತೆ ಒಂದೊಂದು ಸತಿ. ಇದು ಇನ್ನೊಂದು ದಿನವೇ ಪ್ಲ್ಯಾನ್ ಮಾಡ್ಕೊಂಡು ಕಾಲು ಚಿಟಿಕ್ಸಿಟ್ಕೊಂಡಿದ್ದೆ. ಅದರಿಂದ ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ ಇಡ್ಲಿಗೆ. ಇಡ್ಲಿಗೆ ಟೊಮೆಟೊ ಚಟ್ನಿ ಒಂದೇ ಮಾಡೋದು, ಅದು ಬಿಟ್ಟರೆ ಇನ್ನೇನು ಜಾಸ್ತಿ ನಾನು ಮಾಡಲ್ಲ. ಮಾಮೂಲಿ ಚಟ್ನಿ ಎಲ್ಲೋ ಒಂದು ಟೈಮು ಟೊಮೆಟೊ ಚಟ್ನಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಇನ್ನೇನು ಸಾಂಬಾರು ರೆಡಿ ಆಯಿತು. ಅಂದರೆ ಈಗ ಖಾರದ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಇಡ್ತೀನಿ. ಅದನ್ನೊಂದು ಕಡೆ ಸೈಡಲ್ಲಿ ಇಟ್ಬಿಟ್ಟು ಈಗ ಇಡ್ಲಿ ಮಡಗಿಬಿಡೋಣ. ಇನ್ನು ನನ್ನ ಮಗಳು ಎದ್ದೊಳಿಸ್ಬೇಕು, 7:30 ಆಗಿತ್ತು ಆಗಲೇ. ಅವಳು ಚಳಿ ಇರೋದ್ರಿಂದ ನಾನು ಹೋಗಿ ಎದ್ದೊಳ್ಸೋ ಗಂಟೆ ಎದ್ದೊಳಲ್ಲ. ನಾನು 1/4 ಗಂಟೆ ಅವಳು ಮುಂದೆ ಎದ್ದೊಳಮ್ಮ ಅಂತ ಎದ್ದೊಳಿಸ್ತಾ ಇರಬೇಕು ಇತ್ತೀಚೆಗೆ. ಅದಕ್ಕೋಸ್ಕರ ಬೇಗ ಟಿಫನ್ ಮಾಡಿ ಮುಗಿಸ್ಕೊತೀನಿ. ಇಡ್ಲಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ. ನಮ್ಮ ಮನೇಲಿ ಇಡ್ಲಿ ಯಾರೇ ತಿನ್ಕೋತಾರೆ, ಯಾರೂ ಏನೂ ಹೇಳಲ್ಲ. ನಮ್ಮ ಮನೇಲಿ ಸ್ಟ್ಯಾಂಡದಿದೆ ತಟ್ಟೆ ಇಡ್ಲಿದು, ಅದರಲ್ಲಿ ಇಟ್ಕೋತೀನಿ. ಒಂದೇ ರೋ ಅಲ್ಲಿ ಒಂದು 7 ಹಿಡಿಯುತ್ತೆ, ಆ ಥರ ಇದೆ. ಅದನ್ನು 1.5 ಸೌಟ್ ಹಾಕೊಂಡ್ರೆ ಸ್ವಲ್ಪ ಮಂದ ಬರುತ್ತೆ. ಇಡ್ಲಿನೇನೆಂದರೆ ಬಿಸಿ ಬಿಸಿಲು ಎತ್ತಿದ್ರೆ ಕಿತ್ತೋಗುತ್ತೆ. ಸ್ವಲ್ಪ ಹೊತ್ತು ಆಗಬೇಕದು, ಆಚೆ ತೆಗೆದಿಡಬೇಕು ಒಂದು 5 ಮಿನಿಟ್ಸ್, ಆಮೇಲೆ ಇಡ್ಲಿ ಸೂಪರಾಗಿ ಬರುತ್ತೆ. ನೋಡಿ ಈಗ ಈ ಥರ ಜೋಡಿಸ್ಕೊತಾ ಇದ್ದೀನಿ ಪ್ಲೇಟ್ಗೆ. ಈಗ ನೋಡಿ ಈ ಥರ ಜೋಡಿಸ್ಕೊಂಡು ಈಗ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ನಮ್ಮ ಮನೇಲಿ 7 ಲೀಟ್ರದ್ದು ಅಥವಾ 12 ಲೀಟರ್ ಕುಕ್ಕರಲ್ಲಿ ಬೇಯಿಸ್ಕೋಬೋದು. ನಮ್ಮ ಮನೇಲಿ 12 ಲೀಟ್ರ್ ಕುಕ್ಕರ್ ಇತ್ತು, ಅದರಲ್ಲಿ ಬೇಯಕ್ಕಿಟ್ಟೆ. ಈಗ ಸಾಂಬಾರಿಗೆ ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಇನ್ನೇನು ಸಾಂಬಾರು ರೆಡಿ ಆಗುತ್ತೆ ಇನ್ನೊಂದು 5 ಮಿನಿಟ್ಸಲ್ಲಿ, ಅದು ರೆಡಿ ಆಗುತ್ತೆ ಅಂತ. ಈಗ ನೆಕ್ಸ್ಟ್ ನನ್ನ ಮಗಳನ್ನ ಸ್ಕೂಲಿಗೆ ರೆಡಿ ಮಾಡಿ ಅವಳನ್ನ ಕಳುಹಿಸ್ತಾ ಇದ್ದೀನಿ. ಅವಳು ಬಾಯಿ ಮಾಡಿಬಿಟ್ಟು ಹೋಗ್ತಾ ಇದ್ದಾಳೆ. ಅವಳನ್ನ ಸ್ಕೂಲಿಗೆ ಕಳಿಸಿದ್ರೆ ನಂಗೆ ಅರ್ಧ ಕೆಲಸ ಕಮ್ಮಿ ಆದಂಗೆ. ಮೇನ್ ಅವಳು ಸ್ಕೂಲ್ಗೆ ಹೋಗೋದೇ ಇರುತ್ತೆ 8:45ಗೆಲ್ಲ. ಅದರಿಂದ ಅವಳನ್ನ ರೆಡಿ ಮಾಡ್ಕೊಬಿಡ್ತೀನಿ ಫಸ್ಟು. ಅದೆಲ್ಲ ಮುಗಿಸಾದ್ಮೇಲೆ ಸ್ವಲ್ಪ ಅವಳಿಗೆ ಸ್ಕೂಲಲ್ಲಿ ಚಳಿದು ಕಾನ್ಸೆಪ್ಟಲ್ಲಿ ಡ್ರೆಸ್ಗಳು ಬೇಕಿತ್ತು. ಅದರಲ್ಲಿ ಸ್ವೆಟರ್ಸ್ ಇತ್ತು, ಉಲ್ಲಂದು ಟೋಪಿ ಒಂದು ಹಾಳು ಮಾಡ್ಕೊಬಿಟ್ಟಿದ್ಲು. ಆ ಟೋಪಿ ಮತ್ತು ಕೈಗೆ ಸಾಕ್ಸ್ ಎಲ್ಲ ತೊಗೊಂಡು ಸ್ವಲ್ಪ ಮಕ್ಕಳು ಗೋಡಂಬಿ, ಬಾದಾಮಿ ಎಲ್ಲ ತೊಗೊಬಂದ್ವಿ ಬರ್ತಾ. ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಸ್ವಲ್ಪ ಎಳ್ನೀರು ಕೊಡಿಸಿದ್ರು, ಕುಡ್ಕೊಂಡು ಬಂದೆ. ಈಗೆಲ್ಲ ಸ್ವಲ್ಪ ಸೋಂಪೆಲ್ಲ ಖಾಲಿಯಾಗಿತ್ತು, ಎಲ್ಲ ಬಾಟಲ್ಗೆ ತುಂಬ್ಕೋತಾ ಇದ್ದೆ. ಪ್ಲೇಟ್ ಒಳಗಿಟ್ಕೊಂಡು ಬಾಕ್ಸ್ನ ಫಿಲ್ ಮಾಡ್ಕೋತಾ ಇದ್ದೀನಿ ನೀಟಾಗಿ. ನಂಗೆ ಸೋಂಪು ಯೂಸ್ ಮಾಡ್ತಾ ಇರ್ತೀನಿ, ಸ್ವಲ್ಪ ಬಿರಿಯಾನಿಗೆಲ್ಲ ರುಬ್ಬಕ್ಕೆ ಹಾಕ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಅದರಿಂದ ನಾನು ಬೇಗ ಖಾಲಿ ಆಗ್ತಾ ಇರುತ್ತೆ. ಇದ್ರ ಜೊತೆ ಕಡಲೆ ಬೀಜ ಎಲ್ಲ ಅದು ಖಾಲಿಯಾಗಿತ್ತು, ಅದನ್ನು ಎಲ್ಲ ನೀಟಾಗಿ ಬಾಕ್ಸ್ಗೆ ಹಾಕ್ಕೊಂಡೆ. ಫ್ರಿಜ್ಜಿಂದ ಎತ್ಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ, ಹುಳ ಬರುತ್ತೆ ಅಂತ ಕಾಳುಗಳನ್ನ ನೀಟಾಗಿ. ಆಮೇಲೆ ಉದ್ದಿನಬೇಳೆ ಖಾಲಿಯಾಗಿತ್ತು ಅಂತ ಅದು ತಂದಿದ್ದೆ, ಇಡ್ಲಿ ಮಾಡಿದ್ದೆ ಅಂತ ಅಂದ್ಬಿಟ್ಟು ಈಗೆಲ್ಲ ನೀಟಾಗಿ ಎತ್ತಿಡ್ತಾಯಿದ್ದೀನಿ.
ಈಗ ಕಡಲೆಬೇಳೆ ಎಲ್ಲ ತುಂಬ್ಕೊತಾ ಇದೀನಿ. ಇದೆಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಸ್ವಲ್ಪ ಒಂದು ಮಂತ್ಗೊಂದ್ಸತಿ ಎಷ್ಟು ಬೇಕು ಅಷ್ಟನ್ನ ಸ್ಟೋರೇಜ್ ಮಾಡ್ಕೊತೀನಿ ಫ್ರಿಜ್ಜಿಂದ. ಕಡಲೆ ಬೀಜ ಜಾಸ್ತಿ ಹಾಕಲ್ಲ ನಾನು. ನನ್ನ ಮಗಳು ಕೇಳ್ತಾಳೆ ಜಾಸ್ತಿ ಇರಬೇಕು ಅವಳಿಗೆ ಚಿತ್ರಾನ್ನದಲ್ಲೆಲ್ಲ ಅಂತ ಅಂದ್ಬಿಟ್ಟು ಹಾಕ್ತೀನಿ. ಮತ್ತು ಚೆನ್ನಾಗಿ ಚೋಚೋ ಮಾಡ್ಕೊ ತಿಂದಿದ್ದೆ. ಅವರೆಕಾಳು ಚೋಚೋ 2 ಸತಿ ಮಾಡಿದ್ದೆ ಮನೆಗೆ. ಅದರಿಂದ ಕಡಲೆ ಬೀಜನೂ ಖಾಲಿ ಆಗಿಬಿಟ್ಟಿತ್ತು, ಅದು ತೊಗೊಬಂದಿದ್ದೆ. ಇದನ್ನೆಲ್ಲ ಕೆಲಸ ಮುಗಿಸಿ ಬಂದು ಮತ್ತು ಟ್ಯೂಷನ್ಗೆ ಬಿಡಬೇಕಿತ್ತು ಚುಕ್ಕಿನ. 5 o'clock ಟ್ಯೂಷನ್ಗೆಲ್ಲ ಬಿಟ್ಬಿಟ್ಟು ಬಂದೆ. ಅಷ್ಟೊತ್ತಿಗೆ ಅಪ್ಪ ಬಂದು ಚಿನ್ನಪ್ಪನ ಕಟಿಂಗ್ ಮಾಡಿಸ್ಕೊಬರೋಣ ಅಂತಂದರು. ಅವನ್ನ ಕಟಿಂಗ್ ಕರ್ಕೋಗಿದ್ದೆ. ಆಮೇಲೆ ಕಟಿಂಗ್ ಮಾಡಿಸ್ಕೊಂಡು ಬಂದು ಸ್ನಾನ ಮಾಡಿಸಿ ಅವನಿಗೆ ಆಟ ಆಡಿಸ್ತಾ ಇದ್ದೆ. ಅವನು ಆಟ ಆಡ್ತಾಯಿದ್ದ. ಆಮೇಲೆ ಅವ್ರ ಅಪ್ಪ ಫೋನ್ ಮಾಡಿದರು, ಬನ್ನಿ ಚುಕ್ಕಿ ಕರ್ಕೊಬರೋದ ಅಂತ ಅಂದ್ಬಿಟ್ಟು ಚುಕ್ಕಿ ಕರ್ಕೊಬಂದು ಅವಳಿಗೇನು ಕೊಡಿಸಿರ್ಲಿಲ್ಲ ಜಾಸ್ತಿ. ಅವಳು ಹೊರ್ಗಡೆ ಏನು ತಿನ್ನಿಸಿರಲ್ಲ. ಅವಳು ಟ್ಯೂಷನ್ಗೆ ಹೊರ್ಟೋಗ್ತಾಳೆ, ಬರೋದೇ 8 o'clock ಆಗುತ್ತೆ. ಬಂದ ತಕ್ಷಣ ಮನೇಲಿ ಊಟ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಹೊರಗಡೆ ಕರ್ಕೊ ಪಾನಿಪುರಿ ಎಲ್ಲ ಕೊಡಿಸ್ಕೊಬಂದೆ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.